ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಒಂದು ಕ್ಷುಲ್ಲಕ ಕಾರಣಕ್ಕೆ ನಡೆದಿರುವಂತಹ ಕೊಲೆ. ಆಮೇಲೆ ಕೊಲೆಗಳು ಇಷ್ಟು ಸರ್ವೇ ಸಾಮಾನ್ಯ ಆಗೋಗಿದೆ ಅಂತಂದರೆ ಯಾರಿಗೂ ಕೂಡ ಕಾನೂನಿನ ಭಯನೇ ಇಲ್ಲ. ಮರ್ಡ್ರ್ ಮಾಡೋದು, ಕಿಡ್ನಾಪ್ ಮಾಡೋದು, ರೇಪ್ ಮಾಡೋದು ಇವೆಲ್ಲ ಕ್ವೈಟ್ ಕಾಮನ್ ಆಗಿಬಿಟ್ಟಿದೆ. ಯಾಕೆ ಅಂತಂದರೆ ಕನ್ವಿಕ್ಷನ್ ರೇಟ್ ಇಲ್ಲ ಮತ್ತು ಹೇಗಾದರೂ ಮಾಡಿ ದುಡ್ಡು ಕೊಟ್ಟು ಬಚಾವ್ ಆಗ್ಬೋದು ಅಂತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಯಾರಿಗೂ ಕಾನೂನು ಭಯ ಇಲ್ಲ, ಯಾರಿಗೂ ಪೊಲೀಸರ ಭಯ ಇಲ್ಲ. ಇತ್ತೀಚೆಗಂತೂ ಪೊಲೀಸರ ಕರ್ಮಕಾಂಡಗಳನ್ನು ನೋಡ್ತಾ ಇದ್ರೆ ಲೋಕಾಯುಕ್ತ ಪೊಲೀಸರು ಹೋಗಿ ಪೊಲೀಸರು ಲಂಚ ತಗೊಳ್ಳೋರನ್ನ ಹಿಡ್ಕೊ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಬೇರೆ ಬೇರೆ ರಾಜ್ಯಗಳ ಪೊಲೀಸರು ನಮ್ಮ ರಾಜ್ಯದ ಪೊಲೀಸರನ್ನ ಹಿಡಿತಾ ಇದ್ದಾರೆ. ಪದೇ ಪದೇ ನಮ್ಮ ರಾಜ್ಯದ ಪೊಲೀಸರ ವೈಫಲ್ಯಗಳು, ನಮ್ಮ ರಾಜ್ಯದ ಪೊಲೀಸರ ಈ ರೀತಿಯ ಭ್ರಷ್ಟಾಚಾರ ಹಗರಣಗಳ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ಅವ್ರೇನು ನಮಗೆ ಮಾಡೋದು, ಅವರೇ ಸಿಗಾಕತ್ತಾ ಇದ್ದಾರೆ, ಪೊಲೀಸರೇ ಸರಿ ಇಲ್ಲ, ನಮ್ಗೇನು ಬುದ್ಧಿ ಹೇಳ್ತಾರೆ ಅಂತ ಕ್ರಿಮಿನಲ್ಗಳಿಗೆ ಒಂದು ರೀತಿ ಸಲಿಗೆ ಜಾಸ್ತಿ ಆಗೋಗಿದೆ. ಮತ್ತು ಕ್ರೈಮ್ ಮಾಡೋಕ್ಕಿಂತ ಮುಂಚೆ ನಮ್ಮನ್ನ ನೇತಾಕ್ತಾರೆ, ನಮ್ಮನ್ನ ನೇಣಾಕ್ತಾರೆ, ನಮ್ಮನ್ನ ಏರೋಪ್ಲೇನ್ ಹತ್ತಿಸ್ಬಿಡ್ತಾರೆ ಅನ್ನೋ ಭಯ ಈಗಿಲ್ಲ. ದುಡ್ಡು ಕೊಟ್ಬಿಟ್ರೆ ಅವರೇ ನಮ್ಮ ಕಾಲ್ ಮುಂದೆ ಬಂದು ಬೀಳ್ತಾರೆ ಅನ್ನುವಂಥ ಆ್ಯಟಿಟ್ಯೂಡ್ ಜಾಸ್ತಿ ಆಗಿದೆ. ಹೀಗಾಗಿ ಕ್ರೈಮ್ ರೇಟು ಜಾಸ್ತಿ ಆಗ್ತಾ ಇದೆ. ಇದು ಇನ್ನೊಂದು ಥರ ಸ್ಟೋರಿ. PG ಮುಂದೆ ಕುಡಿಬೇಡ ಅಂತ ಹೇಳಿದ್ದಕ್ಕೆ ಮಾಲೀಕನನ್ನೇ ಕೊಲೆ ಮಾಡಿದ್ದಾರೆ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಈ ಘಟನೆ ನಡೆದಿದೆ. ಮಾಧವ್ ಅನ್ನುವಂತಹ ವ್ಯಕ್ತಿ ಕೊಲೆಯಾಗಿದ್ದಾರೆ. ಬ್ಯಾಟ್ನಿಂದ ಹೊಡೆದು ಕೊಲೆ ಮಾಡಿದ್ದಾನೆ ರಾಕೇಶ್. PG ಮುಂದೆ ಕುಡಿದು ಓಡಾಡಬೇಡ ಅಂತ PG ಮಾಲೀಕ ಹೇಳಿದ್ದಕ್ಕೆ PG ಮಾಲೀಕನನ್ನೇ ಬ್ಯಾಟಿಂದ ಹೊಡೆದು ಮುಗಿಸಿದ್ದಾನೆ. ರಾಕೇಶ್ ಡಾನ್ ಬ್ರೈಟ್ ಸನ್ ಅಂತೆ ಅವನ ಹೆಸರು. ಕಸ್ತೂರಿಬಾ ನಗರದಲ್ಲಿ PG ನಡೆಸ್ತಾ ಇದ್ರು ಮಾಧವ್. PG ಮುಂದೆ ಕುಡಿದು ಓಲಾಡ್ತಾ ಇದ್ದ. ಹೀಗಾಗಿ ಬೇಡಪ್ಪ ಇಲ್ಲಿ ಕುಡಿಬೇಡ, PG ಇದು ಅಂತ ಹೇಳಿದ್ದಕ್ಕೆ PG ಮಾಲೀಕನ ಜೊತೆ ಗಲಾಟೆ ಆಗಿದೆ. ಗಲಾಟೆ ಆಗ್ತಾ ಇದ್ದ ಹಾಗೆ ಬ್ಯಾಟ್ನಿಂದ ಹೊಡೆದು ಎಸ್ಕೇಪ್ ಆಗಿದ್ದಾನೆ ಆರೋಪಿ. ನಂತರ ಮಾಧವ್ ಮೆಟ್ಲಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಾಧವ್ ಮೆಟ್ಲಿ ಸಾವನ್ನಪ್ತಾರೆ. ಸದ್ಯ ಆರೋಪಿಯನ್ನ ಬಂಧಿಸಿ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ಏನು ಒಬ್ಬನು ಹೊಡೆದ್ನೋ ಇಬ್ಬರು ಹೊಡೆದ್ರೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಕ್ಷುಲ್ಲಕ ಕಾರಣಕ್ಕೆ ಬ್ಯಾಟ್ ತೊಗೊಂಡು ಹೊಡೆದ್ನೆ, ಮೊಚ್ಚು ತೊಗೊಂಡು ಹೊಡೆದ್ನೆ, ಚಾಕು ಚುಚ್ಚಿದ್ನೆ, ಇಂಥವೇ ಘಟನೆಗಳು. ಇವತ್ತು ನಾವು ಬರೀ 4 ಸುದ್ದಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ವೀಕ್ಷಕರೇ. ಒಟ್ಟು 9 ಮರ್ಡರ್ ಕೇಸ್ಗಳು ದಾಖಲಾಗಿವೆ. 9 ಮರ್ಡರ್ ಕೇಸ್ಗಳು. ಹೊಸದಾಗಿ ಬಂದಿದ್ದೀರಿ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು. ಒಂದು ವಾರ ಆಗಿರಬೇಕು ತಾವು ಚಾರ್ಜ್ ತಗೊಂಡು. ಎಲ್ಲ ಬಲ್ಲದ ಸುದ್ದಿಗೆಲ್ಲ ಭಾಳ ಸುದ್ದಿ ಆಗ್ತಾ ಇದ್ದೀರಿ. ನಿಜವಾದ ಸುದ್ದಿಗಳು ಇವು. ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇದನ್ನು ಮಟ್ಟ ಹಾಕೋದಕ್ಕೆ ದಯವಿಟ್ಟು ಏನಾದರೂ ಕ್ರಮ ತಗೊಳ್ಳಿ. ನಮ್ಮ ಪೊಲೀಸ್ ಇಲಾಖೆಯನ್ನು ಸ್ಟ್ರಾಂಗ್ ಮಾಡಿ, ಪೊಲೀಸರಿಗೆ ಪವರ್ ಕೊಡಿ. ಯಾವುದೇ ರಾಜಕೀಯವಾದಂಥ ಒತ್ತಡಕ್ಕೆ ಬಲಿಯಾಗಬೇಡಿ. ಪಾರದರ್ಶಕ ಪ್ರಾಮಾಣಿಕವಾಗಿ ನೀವು ತನಿಖೆ ಮಾಡಿ ಯಾರ್ಯಾರು ಕ್ರಿಮಿನಲ್ಗಳಿದ್ದಾರೆ ಅವ್ರನ್ನ ಹೊಸಕಾಕಿ ಅನ್ನುವಂಥ ಒಂದು ಹೊಸ ವ್ಯವಸ್ಥೆಯನ್ನು ತರಿ. ಇಲ್ಲದೆ ಇದ್ದರೆ ಈ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇರುತ್ತೆ. ನೀವು ಬರೀ RSS ಅದು ಇದು ಅಂತ ಮಾತಾಡ್ಕೊಂಡಿದ್ರೆ ನಿಮ್ಮ ಒಂದು ಮಾತಿಗೆ ಬೆಲೆ ಇಲ್ದಂಗೆ ಆಗುತ್ತೆ. ಫಸ್ಟು ಆಡಳಿತ ಸುವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ ಸರಿ ಮಾಡಿ, ಆಮೇಲೆ ಬೇಡಾದ ವಿಷಯಗಳ ಬಗ್ಗೆ ಮಾತಾಡಿ.